ಆತ್ಮೀಯರೇ, ಎಲ್ಲರಿಗೂ ಶುಭರಾತ್ರಿ. ಜೈ ಭೀಮ್. ಜೈ ಭೀಮ್. ಆತ್ಮೀಯರೇ, ತಮಗೆಲ್ಲ ಗೊತ್ತಿರುವ ಹಾಗೆ ಇವತ್ತು ಶ್ರಾವಣ ಮಾಸದ ಕೊನೆಯ ಸೋಮವಾರ, ಜೊತೆಗೆ ಈ ಒಂದು ಶ್ರಾವಣ ಮಾಸದ ಒಂದು ಕೊನೆಯ ಅಮಾವಾಸ್ಯೆ ಇವತ್ತು. ಈ ಒಂದು ಅಮಾವಾಸ್ಯೆಯ ದಿನದಂದು ನಾವು ಜಮಖಂಡಿ ನಗರದ ಹಿಂದೂ ರುದ್ರಭೂಮಿ ಅಂದರೆ ಸ್ಮಶಾನದಲ್ಲಿ ಇವತ್ತು ಭರ್ಜರಿ ಬಾಡೂಟವನ್ನು ಸವಿಲಿಕ್ಕೆ ಬಂದಿದ್ದೇವೆ. ತಮಗೆಲ್ಲ ಗೊತ್ತಿರುವ ಹಾಗೆ ಅಮಾವಾಸ್ಯೆ ಅಂದರೆ ದೇವರ ಅಥವಾ ತೆಂಗಿನಕಾಯಿ ಅಥವಾ ಒಂದು ಊದಿನ ಕಡ್ಡಿ ಹಚ್ಕೊಂಡ್ರೆ ನಾವು ಅಮಾವಾಸ್ಯೆ ದಿನ ಒಂದು ದೇವ್ರಿಗೆ ಹೋದ್ರೆ ನಮ್ಗೆ ಏನೋ ಒಂದು ಬದಲಾವಣೆ ಆಕೈತಿ. ಅಮಾವಾಸ್ಯೆ ದಿನ ಸ್ಪೆಷಲಾಗಿ ಎಲ್ಲ ಏನು ಹಿಂದೂ ಧರ್ಮದಲ್ಲಿ ಏನೋ ಒಂದು ಮೌಢ್ಯ ಆಚರಣೆ, ಅಮಾವಾಸ್ಯೆಗೊಂದು ಸ್ಪೆಷಲ್ ಆದ ಒಂದು ದಿನ ಅಂತ ಆಚರಣೆ ಮಾಡ್ತಾರೆ ಅವ್ರು. ಏನಂದರೆ ದೇವ್ರು ಒಲಿತೈತಿ ಅಥವಾ ಇನ್ನೊಂದು ಏನೋ ಒಲಿತೈತಿ ಅಂಥೇಳಿ. ಆದರೆ ಅದೆಲ್ಲವೂ ಸುಳ್ಳು. ವೈಜ್ಞಾನಿಕವಾಗಿ ಅಮಾವಾಸ್ಯೆಯನ್ನು ಪ್ರಕೃತಿಯಲ್ಲಿ ಆಗ್ತಕ್ಕಂಥ ಒಂದು ಬದಲಾವಣೆ ಅಂತ ಹೇಳಿದ್ದಾರೆ ಏನು ವಿಜ್ಞಾನಿಗಳು. ಸೊ ಅದರ ತರವಾಗಿ ಅಮಾವಾಸ್ಯೆ ಮತ್ತು ಹುಣ್ಣಿಮೆ ಮತ್ತು ಗ್ರಹಣಗಳು ಏನದಾವು ಇವೆಲ್ಲ ಪ್ರಕೃತಿಯಲ್ಲಿ ಆಗ್ತಕ್ಕಂಥ ಒಂದು ಬದಲಾವಣೆಗಳು. ಸೊ ದೇವರು ದಿಂಡ್ರು ಅಂತ ಹೋದರೆ 21ನೇ ಶತಮಾನದಲ್ಲಿ ಇನ್ನಷ್ಟು ಸಹ ನಾವು ಅವೈಜ್ಞಾನಿಕತೆಗೆ ಹೊಂಟಿದ್ದೀವಿ. ದೇವ್ರಿಗೆ ಬೇಡ್ಕೊಂಡ್ರೆ ಆಕೈತಿ, ಅಮಾವಾಸ್ಯೆ ದಿನ ಬೇಡ್ಕೊಂಡ್ರೆ ಒಂದು ನಮ್ಗೊಂದು ಈಡೇರ್ತೈತಿ ಆಶೆಗಳು ಅಂತ ಹೇಳಿ ಏನು ಅಮಾವಾಸ್ಯೆ ದಿನ ಒಂದು ನಾನ್ ವೆಜ್ ತಿನ್ನಂಗಿಲ್ಲ, ಏನು ಬಾಡೂಟ ತಿನ್ನಂಗಿಲ್ಲ, ಮಾಂಸ ತಿನ್ನಂಗಿಲ್ಲ. ಶ್ರಾವಣದಾಗಂತೂ ಇಡೀ ವರ್ಷ ಪೂರ ಹಲ್ಕಟ್ಟು ಚಟಗಳೆಲ್ಲ ಮಾಡಿ ಶ್ರಾವಣ ಬತ್ತಂದ್ರೆ ಅಗ್ದಿ ಏನು ದೊಡ್ಡ ನಾವೆಲ್ಲ ಪಾವಿತ್ರತೆ ಅದೀವಿ ಅಂತೇಳಿ ತೋರಿಸ್ಕೊಳಕ್ಕೆ ಹೊಂಟಾರೆ ಮೂಢನಂಬಿಕೆ. ಅದಕ್ಕೆಲ್ಲವನ್ನು ಮೂಢನಂಬಿಕೆಗೆ ನಾವು ಶೆಡ್ ಹೊಡೆದು ಇವತ್ತು ಏನು ನಮ್ಮ ರಾಘವೇಂದ್ರ ಆಳ್ಬಾಳ್ ಅವರು, ಚಿದಾನಂದ ಜನವಾಡ್ ಅವರು, ರಾಜ್ಕುಮಾರ್ ಲಗಳಿ ಅವರು ನಾವು ಕೂಡಿ ಇವು ಏನು ಮೌಢ್ಯಕ್ಕೆ ಮತ್ತು ಈ ಅಮಾವಾಸ್ಯೆಗೆ ಒಂದು ಶೆಡ್ ಹೊಡೆದು ದೆವ್ವ ಮತ್ತು ಭೂತಗಳು ಏನೂ ಇಲ್ಲ. ಅಮಾವಾಸ್ಯೆ ದಿನ ಹೇಳ್ತಾರೆ ಏನೋ ರಾತ್ರಿ 12 ಆತಂದ್ರೆ ಒಂದು ದೆವ್ವ ಬರ್ತೈತೆ. ಆ ದೆವ್ಗಳಿಗೆ ಒಂದು ಸ್ಪೆಷಲ್ ಡೇ ಆಯ್ತು. ಇದು ಏನು ಒಂದು ನಿಂಬೆಕಾಯಿ ಮಾಡಿ ಉಗಿತಾರೆ ದೇವ್ರು ಬರಬಾರ್ದು ಅಂಥೇಳಿ, ಒಂದು ತಾಯ್ತಾ ಕಟ್ಟಿ ಉಗಿತಾರೆ, ಏನೇನೋ ಮಾಡ್ತಾರೆ. ಸೊ ಅದೆಲ್ಲವನ್ನು ಮೀರಿ ನಾವು ಇವತ್ತು ಜಮಖಂಡಿ ನಗರದ ಹಿಂದೂ ರುದ್ರಭೂಮಿ ಒಳಗೆ ಭರ್ಜರಿ ಬಾಡೂಟವನ್ನು ಸವಿತಾ ಇದ್ದೀವಿ. ನಾವೆಲ್ಲ ತಮಗೆಲ್ಲ ನೋಡ್ಬೋದು. ಏನು ತತ್ತಿದೆ ನನ್ನ ಹತ್ರ, ತತ್ತಿ ತಿಂತಾ ಇದ್ದೀನಿ, ಲೆಗ್ ಪೀಸ್ ಐತಿ, ಬಿರಿಯಾನಿ ಐತಿ. ನೋಡ್ರಿ ಇಲ್ಲೆಲ್ಲ ಇದೆ ನಮ್ಮ ಜಮಖಂಡಿ ನಗರದ ಒಂದು ಸ್ಮಶಾನ. ಇಲ್ಲೇ ಹೆಣಗಳ ಸುಡ್ತಾರ, ಇಲ್ಲೇ ಹೆಣಗಳನ್ನು ಸುಡ್ತಾರ. ಅದ್ರ ಮುಂದೆನೆ ಇವತ್ತು ನಾವು ನಾವೆಲ್ಲರೂ ನಮ್ಮ ಹಿಂದೆ ಇರ್ತಕ್ಕಂಥ ಒಂದು ಸ್ಥಳವನ್ನು ನೋಡ್ಬೋದು. ಇದೇ ಸ್ಥಳದಲ್ಲಿ ಏನು ಜಮಖಂಡಿಯಲ್ಲಿ ಎಷ್ಟು ಮರಣವನ್ನು ಹಪ್ತಾರಲ್ಲ ಆ ಎಲ್ಲ ಹೆಣಗಳನ್ನು ಇದೇ ನಮ್ಮ ಹಿಂದೆನೇ ಸುಡ್ತಾರೆ. ಇಲ್ಲಿ ನಮ್ಮ ಅಕ್ಕಪಕ್ಕದಲ್ಲಿನೇ ಏನು ಹೂಳ್ತಾರೆ. ಸೊ ಇದೇ ಒಂದು ಪವಿತ್ರವಾದ ಒಂದು ಸ್ಥಳ. ಈ ಸ್ಥಳದಲ್ಲಿ ನಾವು ಮೌಢ್ಯಕ್ಕೆ ಒಂದು ಶೆಡ್ ಹೊಡೆದು ಜಗತ್ತಿನಲ್ಲಿ ನ್ಯಾಯ, ನೀತಿ, ಧರ್ಮ, ನಿಷ್ಠೆ, ಸತ್ಯ ಇವಷ್ಟೇ ಶಾಶ್ವತ. ಹೊರತು ಈ ಮೂಢನಂಬಿಕೆ ದೇವರು ಆ ದೆವ್ವ ಏನೂ ಇಲ್ಲ. ಯಾಕಂದರೆ ವಿಜ್ಞಾನ ಇವತ್ತು ಒಪ್ಕೊಳ್ತಾ ಇಲ್ಲ, ದೇವರನ್ನು ಒಪ್ಕೊಳ್ತಾ ಇಲ್ಲ ಮತ್ತು ದೆವ್ವನ್ನ ಒಪ್ಕೊಳ್ತಾ ಇಲ್ಲ. ಸೊ ಇಂಥ ಒಂದು ವಿಜ್ಞಾನದ ವೈಜ್ಞಾನಿಕ ಯುಗದಲ್ಲಿ ತಾವೇನಾದರೂ ದೇವರಂತ ಹೋಗಿದ್ದೆ ಆದರೆ ತಮ್ಮ ಬರ್ತಕ್ಕಂಥ ಮುಂದಿನ ಪೀಳಿಗೆಯೇ ಇನ್ನಷ್ಟು ಒಂದು ತಲೆಮಾರು ಹಿಂದೆ ತಳ್ತೀರಿ. ಅದಕ್ಕೆ ಬಂಧುಗಳೇ ಜಾಗೃತರಾಗಿರಿ, ಶಾಲೆ ಕಲೀರಿ, ಶಿಕ್ಷಿತವಂತರಾಗಿರಿ, ಸಂಘಟಿತರಾಗಿರಿ, ಹೋರಾಡ್ರಿ ಅಂತೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಆಶೆ ಐತಿ. ಸತ್ಯ ಮತ್ತು ಅಹಿಂಸೆ ಮಾಡಬಾರ್ದು, ಸತ್ಯವನ್ನು ಹೇಳ್ಬೇಕಂತ ಏನೊಂದು ಭಗವಾನ್ ಗೌತಮ್ ಬುದ್ಧರ ಒಂದು ನಿಲುವು ಐತಿ. ಅದೆಲ್ಲವನ್ನು ನಾವು ಮನದಟ್ಟಕ್ಕೆ ಮಾಡಿಕೊಂಡು ಅನ್ನ ಬಸವಣ್ಣನವರ ಒಂದು ವಿಚಾರದಡಿಗೆ ಮೂಢನಂಬಿಕೆಗೆ ನಾವು ಶೆಡ್ಡನ್ನು ಹೊಡೆದು ಬಾಡೂಟನ್ನು ತಿಂತಾಯಿದ್ದೀವಿ. ಬಂಧುಗಳೇ, ನಮ್ಮ ವಿಚಾರ ಇಷ್ಟೇ. ಇವತ್ತೇನಾದರೂ ದೇವರು ಮತ್ತು ದಿಂಡ್ರು ಇದ್ದಿದ್ದೇ ಕರೆ ಆಗಿದ್ರೆ ಇವತ್ತು ಯಾರು ಶೋಷಿತರ ಪರವಾಗಿಯೂ ದೇವ್ರುಗಳು ಬರಲಿಲ್ಲ, ಧ್ವನಿ ಇಲ್ದವ್ರ ಪರನೂ ದೇವ್ರುಗಳು ಬರಲಿಲ್ಲ. ನಮ್ಮ ಹಕ್ಕಿಗಾಗಿ ನಾವೇ ಹೋರಾಡಿದ್ದೀವಿ. ಇಲ್ಲಿ ಮನುಷ್ಯನೇ ಅಂತಿಮ, ಮನುಷ್ಯನೇ ಪ್ರಥಮ. ಸೊ ನಾವಿದೇ ನಮ್ಮ ಉದ್ದೇಶ ಇಷ್ಟೇ ಐತಿ. ಮೂಢನಂಬಿಕೆ ಹೋಗಲಿ, ಜನರಿಗೆ ವೈಜ್ಞಾನಿಕತೆ ಬರಲಿ. ಜೈ ಹಿಂದ್, ಜೈ ಪ್ರಬುದ್ಧ ಭಾರತ್. ಜೈ ಭೀಮ್. ಜೈ ಭೀಮ್. ನೀವೇನು ಮಾತಾಡ್ತಾರೆ ಸ್ಪೆಷಲ್ ಬೇರೆ